ಹಾಯ್, ಎಲ್ಲರಿಗೂ ನಮಸ್ಕಾರ. ಪ್ರೀತ್ಸು ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಲಾಸ್ಟ್ ವಿಡಿಯೋದಲ್ಲಿ ನನಗೆ ಒಬ್ಬರು ಕಮೆಂಟ್ ಮಾಡಿದ್ರು. ಏನಪ್ಪ ಅಂತ ಅಂದರೆ, ಮುಖದಲ್ಲಿರುವ ಬಂಗು ಸಮಸ್ಯೆ ಅಂದರೆ ಪಿಗ್ಮೆಂಟೇಷನ್ಸ್ಗೆ ಯಾವುದಾದ್ರೂ ಮನೆಮದ್ದು ಇದ್ದರೆ ಹೇಳಿ ಅಂತ. ಇವತ್ತು ನಾನು ಅದಕ್ಕೆ ಒಂದು ಮನೆಮದ್ದನ್ನು ಹೇಳ್ತಿದ್ದೇನೆ. ಮೊದಲಿಗೆ ನಾವು ಪಿಗ್ಮೆಂಟೇಷನ್ಸ್ ಇರಲಿ ಅಥವಾ ಏನೇ ಥರದ ಸ್ಕಿನ್ ಪ್ರಾಬ್ಲಮ್ಸ್ ಇರಲಿ, ತುಂಬ ಒಂದು ಆಯಿಂಟ್ಮೆಂಟ್ಸ್ ಇರ್ಬೋದು, ಕ್ರೀಮ್ಸ್ ಇರ್ಬೋದು, ಇಲ್ಲ ಏನೇ ಒಂದು ಲೋಷನ್ಸ್ ಇರ್ಬೋದು, ಮೆಡಿಕಲಿಂದ ತಗೊಂಡು ಬಂದು ಅದು ಡಾಕ್ಟರದ್ದು ಸಲಹೆ ಇಲ್ಲದೆ ತಗೊಂಡು ಬಂದು ಫೇಸಿಗೆ ಅಪ್ಲೈ ಮಾಡೋದನ್ನು ಫಸ್ಟ್ ನಾವು ಸ್ಟಾಪ್ ಮಾಡಬೇಕು. ಇವಾಗ ಮುಖದಲ್ಲಿ ಬಂಗು ಅಂದರೆ ಪಿಗ್ಮೆಂಟೇಷನ್ಸ್ ಇರುವವರು ಆ್ಯಕ್ಚುಲಿ ತುಂಬ ಸಲ ಫೇಸನ್ನು ವಾಶ್ ಮಾಡ್ತಾ ಇರಬೇಕು ನೀರಿಂದ. ಎಲ್ಲಿಗಾದರೂ ಹೊರಗಡೆ ಹೋಗಿ ಒಳಗಡೆ ಬಂದಾಗ ಫೇಸನ್ನು ವಾಶ್ ಮಾಡ್ತಾ ಇರಬೇಕು. ಯಾಕೆ ಹೇಳಿದರೆ, ಧೂಳು ಎಲ್ಲ ಕೂತಾಗ ಆಯಿಲಿ ಸ್ಕಿನ್ ಉಂಟಾಗ್ತದೆ. ಆಗ ಇನ್ನೂ ಸ್ವಲ್ಪ ಜಾಸ್ತಿ ಪಿಗ್ಮೆಂಟೇಷನ್ಸ್ ಆಗ್ತದೆ. ಮುಖದಲ್ಲಿ ಬಂಗು ಆದಾಗ ಪಪಾಯ ಲೀಫ್ ಇರ್ತದಲ್ವಾ, ಎಲ್ಲರ ಮನೇಲಿ ಕೂಡ ಪಪಾಯ ಇರ್ತದೆ, ಕೆಲವ್ರ ಮನೇಲಿ ಇರಲ್ಲ. ಪಪಾಯ ಎಲೆ ಇರುತ್ತಲ್ವ, ಆ ಎಲೆನ ತೆಗೆದುಕೊಂಡು ಬಂದು ಫ್ರೆಶ್ ಎಲೆನ ಕಿತ್ತು ತರಬೇಕು. ಫ್ರಿಜ್ಜಲ್ಲಿಟ್ಟು ಮಾಡ್ತೇನೆ ಅಂತ ಹೇಳಿದರೆ ಅದಾಗಲ್ಲ. ಫ್ರೆಶ್ ಎಲೆನ ತೆಗೆದುಕೊಂಡು ಬಂದು ಅದಕ್ಕೆ ಸ್ವಲ್ಪ ನೀರು ಹಾಕಿ ವಾಶ್ ಮಾಡಬೇಕು ಫಸ್ಟಿಗೆ. ಆದಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಹಾಕಿ ವಾಶ್ ಮಾಡಬೇಕು. ಯಾಕೆ ಹೇಳಿದರೆ, ಏನಾದರೂ ಬ್ಯಾಕ್ಟೀರಿಯಾಸ್ ಎಲ್ಲ ಇದ್ದರೆ ಅದು ಕ್ಲೀನಾಗಿ ಹೋಗ್ತದೆ. ಆದಮೇಲೆ ಆ ಎಲೆನ ತೆಗೆದು ಸ್ವಲ್ಪ ಕುಟ್ಟಿ, ಅಂದರೆ ಅದನ್ನು ಕುಟ್ಟಿ ಸ್ವಲ್ಪ ನುಣ್ಣಗೆ ರಸ ಬರುವ ಹಾಗೆ ಮಾಡಬೇಕು. ಹಾಗೆ ಮಾಡಿ ಆ ಎಲೆ, ಕುಟ್ಟಿದ ಎಲೆ ಮತ್ತು ರಸ ಎರಡನ್ನು ಸೇರಿಸಿ ಪಿಗ್ಮೆಂಟೇಷನ್ಸ್ ಎಲ್ಲಿ ಎಲ್ಲ ನಿಮ್ಮ ಫೇಸಲ್ಲಿದೆ ಅಲ್ಲಿಗೆ ಸ್ವಲ್ಪ ಅದನ್ನು ಹಾಕಬೇಕು. ಹಾಕಿ ಒಂದು 5ರಿಂದ 10 ನಿಮಿಷ ಹಾಗೆ ಬಿಡಬೇಕು. ಆಮೇಲೆ ಅದನ್ನು ನಮ್ಮ ನಾರ್ಮಲ್ ವಾಟರಲ್ಲಿ ಫೇಸನ್ನು ವಾಶ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಮ್ಮ ಫೇಸಲ್ಲಿರುವಂಥ ಪಿಗ್ಮೆಂಟೇಷನ್ಸ್ ಏನಿದೆ ತುಂಬಾ ಕಡಿಮೆ ಆಗ್ತದೆ. ಯಾವುದೇ ಒಂದು ಮನೆ ಮದ್ದಿರ್ಬೋದು, ಇಲ್ಲ ಮೆಡಿಸಿನ್ಸ್ ಇರ್ಬೋದು, ನಾವು ಟ್ರೈ ಮಾಡಿದಾಗ ಅಟ್ಲೀಸ್ಟ್ 1 ಮಂತ್ ಯೂಸ್ ಮಾಡಿದರೆ ನಮಗೆ ಅದರ ಬೆನಿಫಿಟ್ಸ್ ಗೊತ್ತಾಗ್ತದೆ. ಬಿಟ್ಟರೆ 1 ದಿನ 2 ದಿನ 1 ವಾರ ಯೂಸ್ ಮಾಡಿದರೆ ಅದರ ಬೆನಿಫಿಟ್ಸ್ ಏನೂ ನಮಗೆ ಗೊತ್ತಾಗಲ್ಲ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ, ಆ್ಯಂಡ್ ಯೂಸ್ಫುಲ್ ಕೂಡ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಕೂಡ ವಿಡಿಯೋನ ಸೆಂಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಥ್ಯಾಂಕ್ ಯು.